ಕೆಂಗೇರಿಲಿ ಅನಾದಿ ಕಾಲದಿಂದನೂ ಬಂಡೆ ಉತ್ಸವ ನಡೀತಾ ಇರೋದ್ರಿಂದ ಇಲ್ಲಿ ಪ್ರಸಾದವನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಆ ಅಕ್ಕಪಕ್ಕದ ಹಳ್ಳಿಯಿಂದ ಜನಗಳೆಲ್ಲ ಬಂದು ಇಲ್ಲಿ ಬಂಡೆ ಉತ್ಸವಕ್ಕೆ ಭಾಗಿಯಾಗಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸಂಜೆ ಒಂದು 6 ಗಂಟೆ ಮೇಲೆ ಬಂಡೆ ಸೂರ ಉತ್ಸವ ಇರುತ್ತೆ. ತುಂಬಾ ಜೋರಾಗಿ ನಡೀತಾ ಇದೆ. ಅನಾದಿ ಕಾಲದಿಂದನೂ ನಡ್ಕೊಂಡ್ ಬರ್ತಾ ಇದೆ ಇದು. ಅದೇ ರೀತಿ ನಾವು ಪ್ರತಿ ವರ್ಷನೂ ಕೂಡ ಪ್ರಸಾದವನ್ನು ಮಾಡ್ತಾ ಇದೀವಿ. ಎಷ್ಟು ಜನಕ್ಕೆ ಮಾಡಿರೋ ಸರ್? ಇಲ್ಲಿ ಒಂದು 2000 ಜನ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಸರ್. ಇಲ್ಲಿ ಒಂದು 2 ರಿಂದ 3,000 ಜನಕ್ಕೆ ಪ್ರಸಾದವನ್ನು ಮಾಡಿಸ್ತಾ ಇದೀವಿ. ನಮ್ಮ ಇವರೇ ಪ್ರಕಾಶ್ ಅಂತ ಭಟ್ರು, ಇವರು ಪ್ರತಿ ವರ್ಷನೂ ಕೂಡ ಬಂದು ಅವರೇ ಮಾಡೋದು, ಉಚಿತವಾಗಿ ಮಾಡ್ಕೊಡ್ತಾರೆ. ಇವರು ಮೇನ್ ಭಟ್ರು ಇವರೇನೆ. ಇಲ್ಲಿ ಅನಾದಿ ಕಾಲದಿಂದನೂ ಪ್ರತಿ ವರ್ಷ ನಡ್ಕೊಂಡ್ ಬರ್ತಾ ಇದೆ ಆರಾಧೋತ್ಸವ. ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸಂಜೆ 6 ರಿಂದ ರಾತ್ರಿ 11 ಗಂಟೆವರೆಗೂ ಇಲ್ಲಿ ಉತ್ಸವ ಇರುತ್ತೆ, ಮೆರವಣಿಗೆ ಎಲ್ಲ ಇರುತ್ತೆ. ಕೆಂಗೇರಿಯ ಸುತ್ತಮುತ್ತ ಹಳ್ಳಿ ಜನಗಳು ಬಂದು ಇಲ್ಲಿ ಉತ್ಸವದಲ್ಲಿ ಎಲ್ಲ ಭಾಗಿಯಾಗ್ತಾರೆ.